ಇದೇನು ಅಂದಿನ ಆನೆನಾ? ಅಯ್ಯಪ್ಪ 230 kg ಹಂದಿ. ಎಷ್ಟು ಚೆನ್ನಾಗಿದಾವೆ ಇವು. ಇದೆಲ್ಲ ಈಗ ಸೇಲ್ಗೆ ರೆಡಿ ಇರೋಂಥ ಮರಿಗಳು. ಈಗ ಎಷ್ಟಿದೆ ಇದು ಕೆಜಿ? ಇದೆಲ್ಲ ಈಗ ಇದೆ ಒಂದು 20-22 kg. ಈ ಸಿಟಿ ಒಳಗೆಲ್ಲ ಈ ಇದರಲ್ಲಿ ಡ್ರೈನೇಜ್ ಎಲ್ಲ ಓಡಾಡ್ತಿರ್ತಾರೆ, ಅವ್ರು ನಾಟಿ ತಾನೆ? ಅವೆಲ್ಲ ನಾಟಿ. ನಮ್ಗೆ ಹಂದಿ ತಿನ್ನೋರು ಅಂತ ಸುಮಾರು ಜನ ಬೈತಾರೆ, ಯಾಕಂದ್ರೆ ಹಂದಿ ಹೇಸಿಗೆ ತಿನ್ನುತ್ತೆ ಅಂತ. ಇದು ನೀವು ಹೇಸಿಗೆ ತಿನ್ನಿಸ್ತೀರಾ ಸರ್? ವರ್ಲ್ಡ್ ಅಲ್ಲಿ ಕ್ಲೀನೆಸ್ಟ್ ಪ್ರಾಣಿ ಅಂದ್ರೆ ಹಂದಿನೇ. ನಮಸ್ತೆ ಬಂಧುಗಳೇ, ಇಲ್ಲಿ ನೋಡಿ, ಇಲ್ಲಿ ಹೀರೋ ಅಲ್ವೇನಾ? ನಮ್ಮ ಸ್ಕೂಲಿಗೆ ನಾನೇ ಹೀರೋ ಅಂತ ಹೇಳ್ಕೊಂಡು ತಿರ್ಗಾಡ್ತಾವನೆ. ಕಟ್ಟಿ ನನ್ನ ಮಕ್ಕಳಿಗೆ ಇಲ್ಲೊಂದು ಹಂದಿ ಫಾರ್ಮ್ ಇದೆ, ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲೂ ನೋಡಿದ್ರೆ ಬೇರೆ ಒಂದು ಹಂದಿ ಫಾರ್ಮ್ ತೋರಿಸಿದೆ, ಈಗ ಇನ್ನೊಂದು ಬೇರೆ ಹಂದಿ ಫಾರ್ಮು. ಮರಿಗಳೆಲ್ಲ ಸಿಕ್ಕಾಪಟ್ಟೆ ಬಂದಿದ್ದಾವೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ಮಣಿಪುರ ಅಲ್ವಾ ಇದು? ಏನೋ ಕಟ್ಟೆ ಉಸುರು ಅಂತ ಹಾಕೊಂಡಿದ್ದಪ್ಪ. ಹೌದಾ? ಯಾವ ಜಾಗ ಇದು? ನಾನು ಇದೇ ಫಸ್ಟ್ ಇಲ್ಲಿ ಬರ್ತಾ ಇರೋದು. ಬಲ ಇಲ್ಲ ಎಡ, ಯಾವುದಾದ್ರೂ ಒಂದು ರೋಡು. ಮ್ಯಾಪ್ ಎಡಕ್ಕೆ ತೋರಿಸ್ತಾ ಇದೆ, ಅವರು ಬಲಕ್ಕೆ ಅಂತ ಹೇಳ್ತಾವ್ರೆ. ಅದೇ ಕನ್ಫ್ಯೂಷನ್ ಆಗಿ ಅವ್ರನ್ನೇ ಕಾಯ್ತಾ ಇದ್ದೀನಿ. ಈಗ ಕರ್ಕೊಂಡು ಹೋಗಕ್ಕೆ ಬಂದರು ನಮ್ಮನ್ನು. ಜಾಗ ಸಖತ್ತಾಗಿದೆ ಇದು. ಎಲ್ಲ ಬ್ಯಾಕ್ ವಾಟ್ರು. ನಾನೀಗ ಬಂದಿರೋದು ನಂದಿನಿ ಪಿಗ್ ಫಾರ್ಮ್ ಹತ್ರ, ಪುರಭೈರವನಹಳ್ಳಿ, ಕಲ್ಲರಿಂದ ಸ್ವಲ್ಪ ಪಕ್ಕದಲ್ಲೇ ಅಷ್ಟೇ. ನಾನು ಒಳಗಡೆ ಎಂಟ್ರಿ ಆಗಿದ ತಕ್ಷಣ 2 ಸ್ಟೆಪ್ ಹಿಂದೆ ತಗೊಂಡೆ ವಾಪಸ್ಸು, ಯಾಕೆಂದರೆ ಸಖತ್ತಾಗಿದೆ. ಇಂಟ್ರಡಕ್ಷನ್ ಕೊಡ್ದೇ ಒಳಗೆ ಹೋದರೆ ಸರಿಯಾಗಿರಲ್ಲ ಅಂದ್ಬಿಟ್ಟು. ನೋಡಿ, ನಾವು ಹಂದಿ ತಿಂತೀವಿ, ಎಲ್ಲರೂ ಕೆಲವೊಂದಿಷ್ಟು ಜನ ಹಂದಿ ತಿನ್ನೋರು ಅಂತ ಅಂತೀರಾ, ಮತ್ತು ಬೈಕಂತೀರಾ, ಏನೇನೋ ಒಂದು ಮಾಡ್ತೀರಾ. ಆದರೆ ಹಂದಿ ಎಷ್ಟು ನೀಟಾಗಿ ಬೆಳೆಸ್ತಾರೆ ಒಳಗಡೆ. ನಾವು ತಿನ್ನೋ ಹಂದಿ ಎಷ್ಟು ನೀಟಾಗಿರುತ್ತೆ ಅನ್ನೋದು ಇದ್ರೊಳಗೆ ನೋಡ್ಬೋದು. ಹಂದಿಯಿಂದ ಎಷ್ಟು ಹಣ ಸಂಪಾದನೆ ಆಗುತ್ತೆ, ಆದರೆ ಆ ಬಿಸ್ನೆಸ್ಸಲ್ಲಿ ಎಷ್ಟು ದುಡ್ಡಿದೆ, ಅದು ಯಾವ ಥರ ಇರುತ್ತೆ, ಅದನ್ನ ಬ್ರೀಡಿಂಗ್ ಹೆಂಗೆ ಆಗುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಜಸ್ಟ್ ನಮ್ಮ ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ವಿಚಾರಗಳು ನಮಗೆ ಈ ವಿಡಿಯೋದಲ್ಲಿ ಇವತ್ತು ಗೊತ್ತಾಗ್ತವೆ, ಹಂದಿ ವಿಚಾರದಲ್ಲಿ. ಬನ್ನಿ, ಸಂದೀಪ್ ಅವರು ಬರ್ತಿದ್ದಂಗೆ ಜ್ಯೂಸ್ ಕೊಟ್ಟು ನಮ್ಮನ್ನು ತಣ್ಣಗೆ ಮಾಡಿದರು. ಸಂದೀಪ್ ಅವರೇ, ಮತ್ತೆ ಹೆಂಗೆ ಹಣ ಸಂಪಾದನೆ ಚೆನ್ನಾಗಿ ನಡೀತಾ ಇದೆಯಾ? ಸರ್, ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಹೇಳಿದೆ, ವಾಸ್ತವ ಹಿಂಗಿದೆ. ನೀವು ಎಷ್ಟು ಅಡಿ ಇಟ್ಕೊಂಡಿದ್ದೀರಾ ನೀವು? ಸರ್, ಮರಿ ಒಂದು 200 ಇದೆ, ತಾಯಿ ಬ್ರೀಡಿಂಗ್ ಹಂದಿ ಒಂದು 50 ಇದೆ. ಪ್ರೆಸೆಂಟ್ ಈಗ 250 ಇದೆ ನನ್ನ ಹತ್ರ. 250 ಹಂದಿ ಇದೆ? 250. ಅಂದರೆ ನೀವೇ ಬ್ರೀಡ್ ಮಾಡಿಸ್ತೀರಾ? ಬ್ರೀಡ್ ಓನ್ಲಿ ಬ್ರೀಡಿಂಗ್, ನಂದು ಫ್ಯಾಟ್ನಿಂಗ್ ಇಲ್ಲ. ಬ್ರೀಡ್ ಮಾಡಿ ಒಂದು 20 kg ಆ ರೀತಿಗೆ ಸೇಲ್ ಮಾಡುತ್ತೆ. 20 kg ಬಂದಿದ ತಕ್ಷಣ ಸೇಲ್ ಮಾಡ್ತೀರಾ? ಸೇಲ್ ನಮ್ಮ ಹತ್ರ ತಗೊಂಡೋಗಿ ಬೇರೆಯವರು ಈಗ ಕಟಿಂಗ್ ಮಾಡೋರು ನಮ್ಮ ಹತ್ರ ತಗೊಂಡು 110 120 ಮಾಡ್ಕೊಂಡು ಸೇಲ್ ಮಾಡ್ತಾರೆ. ಅಂದರೆ ನಿಮ್ಮ ಹತ್ರ ಕಟಿಂಗ್ ತಗೊಂಡೋಗಿ 120 ರೂಪಾಯಿ kg ಮಾರ್ತಾರೆ? ನಮ್ಮ ಹತ್ರ ಮರಿ ತಗೊಂಡೋಗಿ ಅವರು ಒಂದು 120 kg ಸಾಕ್ತಾರೆ. ಯಾರು ಸಾಕೋರು ತುಂಬಾ ಕಟಿಂಗ್ ಮಾಲ್ ಅಂದ್ರೆ ಈ ಸಿಟಿ ಹತ್ರ ಇರೋರು, ಮುಸ್ರೆ ಸಿಗೋ ಅಂತ ಪ್ಲೇಸ್, ಅವರು ತಗೊಂಡೋಗಿ 120 kg ಮಾಡ್ತಾರೆ. ಅಂದ್ರೆ ಕೆಜಿ ಅದು ನಿಮ್ಮ ಹತ್ರ 20 kg ಇರೋದು 120 kg ಮಾಡ್ಕೊಂಡು ಆಮೇಲೆ ಮಾಂಸಕ್ಕೆ ಮಾರ್ತಾರೆ. ಎಷ್ಟು ದಿನಕ್ಕೆ 100 kg ಆಗ್ತದೆ? ಇದು ಆ ಬ್ರೀಡ್ ಮೇಲೆ ಸರ್, ಒಳ್ಳೊಳ್ಳೆ ಬ್ರೀಡ್ ಇದ್ರೆ ಗೌಡ್ರೆ. ಇವಾಗ ನೋಡಿ, ಇದು ಬಂದು ಲ್ಯಾಂಡ್ ರೈಸ್. ಲ್ಯಾಂಡ್ ರೈಸ್ ಇದೆಲ್ಲ ಒಂದು 6 ತಿಂಗಳು 100 kg ಬಂದ್ಬಿಡುತ್ತೆ. 6 ತಿಂಗಳು 100 kg ಬರುತ್ತೆ. ಇದು ಎಷ್ಟು kg ಇದೆ ಈಗ? ಇವಾಗ ಒಂದು 25 30 kg ಇದೆ. 2.5 ತಿಂಗಳು ಮರಿ ಅದು. 2.5 ತಿಂಗಳು ಮರಿ. ಇದು ಮರಿ ಇನ್ನ ವೆಯ್ಟ್ ಬರೋದೇನು ಯಾವಾಗ ಅಂದ್ರೆ 40 kg ಆಯ್ತು ಅಂದ್ರೆ ಆಮೇಲೆ ಬೇಗ ವೆಯ್ಟ್ ಬರುತ್ತೆ. ಎಷ್ಟು ನೀಟಾಗಿ ಇಟ್ಟಿದ್ದೀರಾ ಇದು? ಪ್ರತಿದಿನ ವಾಶು. ಅಲ್ಲಿ ನೋಡಿ, ಪ್ರೆಸರ್ ವಾಷರ್ ಹಾಕಿದ್ವಿ. ಅದೇ ಇಲ್ಲಿ ವಾಶ್ ಮಾಡಿದ್ದು ಅದೇ ಚೇಂಬರ್ ಅಲ್ಲಿ ಆಚೆ ಹೋಗುತ್ತೆ. ಹೌದಾ? ಎಲ್ಲ ಸಿಸ್ಟಮ್ ಬಾಕ್ಸ್ ಅಲ್ಲಿ. ಮತ್ತೆ ಇದೆಲ್ಲ ನಿಪ್ಪಲ್ಸ್, ಅದು ಡ್ರಿಂಕರ್ ಹಾಕಿದೀವಿ. ಅದು ಬಾಯಿ ಹಾಕಿದ್ರೆ ನೀರು ಬರುತ್ತೆ, ಅದೇ ಕುಡ್ಕೊಳ್ಳುತ್ತೆ. ಎಲ್ಲ ರೂಢಿ ಆಗಿರುತ್ತೆ. ಇಲ್ಲಿ ಬಾಕ್ಸ್ ಗಲೀಜು ಅಲ್ಲೇ ಹೋಗ್ಬಿಡುತ್ತೆ ಚೇಂಬರ್ ಅಲ್ಲಿ. ನಮ್ಗೆ ಹಂದಿ ತಿನ್ನೋರು ಅಂತ ಸುಮಾರು ಜನ ಬೈತಾರೆ, ಯಾಕಂದ್ರೆ ಹಂದಿ ಹೇಸಿಗೆ ತಿನ್ನುತ್ತೆ ಅಂತ. ಇದು ನೀವು ಹೇಸಿಗೆ ತಿನ್ನಿಸ್ತೀರಾ ಸರ್? ಹಂದಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ವರ್ಲ್ಡ್ ಅಲ್ಲಿ ಕ್ಲೀನೆಸ್ಟ್ ಪ್ರಾಣಿ ಅಂದ್ರೆ ಹಂದಿನೇ. ಹೌದಾ? ಅದು ಯಾಕೆ ಗೊಚ್ಚಾಗಿ ಬೀಳುತ್ತೆ ಅಂದ್ರೆ, ಈ ಭೂಮಿ ಮೇಲೆ ಏನ್ ಜೀವಿಗಳಿದೆ, ಬೆವರೋ ಗ್ರಂಥಿ ಇಲ್ಲ ಅಂದ್ರೆ ಹಂದಿ ಒಂದೇನೆ. ಹೌದಾ? ಬೆವರೋ ಗ್ರಂಥಿನೇ ಇಲ್ಲ, ಅದಕ್ಕೆ ಬೆವರೋದೇ ಇಲ್ಲ. ಅದು ಆ ಹೀಟ್ ನ ಕಂಟ್ರೋಲ್ ಮಾಡಕ್ಕೆ ಗೊಚ್ಚಾಗಿ ಬೀಳುತ್ತೆ. ನೋಡಿ, ಇದು ಈ ಹಂದಿ ಇವತ್ತು ನೀವು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಪ್ರತಿ ದಿನ ಬಂದ್ ನೋಡಿ, ಎಲ್ಲೂ ಗಲೀಜ್ ಮಾಡಲ್ಲ. ಆ ಜಾಗ ಪೋರ್ಷನ್ ಫಿಕ್ಸ್ ಆಗಿರುತ್ತೆ, ಅಲ್ಲೇ ಹೋಗಿ ಮಾಡೋದ, ಅಲ್ಲೇ ಗಲೀಜು. ಇದು ನಾನು ಫುಡ್ ಹಾಕೋ ಜಾಗ, ಇಲ್ಲೇ ಫುಡ್ ತಿನ್ನುತ್ತೆ, ಗಲೀಜ್ ಮಾಡೋದೇ ಅಲ್ಲಿ. ಅದು ಒಂದ್ ಬಾಕ್ಸ್ ಅಲ್ಲಿ ಒಂದ್ ಕಡೆ ಫಿಕ್ಸ್ ಆಯ್ತು ಅಂದ್ರೆ ಮತ್ತೆ ಇನ್ನೆಲ್ಲೂ ಗಲೀಜ್ ಮಾಡಲ್ಲ, ಒಂದೇ ಜಾಗದಲ್ಲಿ ಇರುತ್ತೆ. ಆ ರೀತಿ. ಮತ್ತೆ ನಮ್ಗೆ ಎಲ್ಲರೂ ಹೇಳೋದು ಇಲ್ಲ, ಅದು ಬೆವರೋ ಗ್ರಂಥಿ ಇಲ್ಲ, ಅದರಿಂದ ಅದು ಈ ನೀರಿಗೆ ಬೀಳುತ್ತೆ. ತುಂಬಾ ಸೆಕೆ ಇದ್ದಾಗ ನೀರಿಗೆ ಬೀಳುತ್ತೆ. ಇದೆಲ್ಲ ಗಂಡಂದಿ ನೋಡಿ, ಬ್ರೀಡಿಂಗ್. ಇದೇನು ಅಂದಿನ ಆನೆನಾ? ಅಯ್ಯಪ್ಪ, ಅಯ್ಯೋ ದೇವ್ರೇ. ಸುಮ್ಮನೆ ಮಗ ಕಚ್ಚೋದು ಏನು ಮಾಡಲ್ಲ? ಇಲ್ಲ ಸರ್, ತುಂಬಾ ಫ್ರೆಂಡ್ಲಿ. ನೀವು ಬಾಯಿ ಕೈ ಹಾಕಿದ್ರು ಅದು ಕಡಿಯಲ್ಲ, ಮುಟ್ಟಿ ಏನು ಮಾಡಲ್ಲ, ಏನು. ಅಯ್ಯೋ ದೇವ್ರೆ, ಎಷ್ಟು ಮುದ್ದಾಗಿದೆ ಅಂದ್ರೆ ಅದ್ರ ಮುಖ ಇದೆ.
ಸರ್ ಇದು 220ರಿಂದ 230 kg. 230 kg. 230 kg. 230 kg ಅಂದಿ. ಅಯ್ಯಪ್ಪ. ಅಂದ್ರೆ ನೀವೇ ಇಟ್ಕೊಂಡಿದ್ರ ಮೊದ್ಲಿಂದಾನೇ ಇದು? ಇದು ಗಂಡಿದು ಕ್ರಾಸ್ಗೆ. ಓ, ನೀವು ಕ್ರಾಸ್ ಮಾಡಕ್ಕೆ ಅಂತ ಕ್ರಾಸ್ಗೆ ಅಂತ 4 ಗಂಡಿದೆ ನನ್ನ ಹತ್ರ. ಈಗ ಒಂದು 10 ಹೆಣ್ಗೆ ಒಂದು ಗಂಡು ಬೇಕು, ಬಟ್ ಅದು ಸಾಲಲ್ಲ. ಈಗ ನನ್ನ ಹತ್ರ ಒಂದು 5 ಇತ್ತು. ಈಗ ಇದೆಲ್ಲ ಇನ್ನೊಂದು 6 ತಿಂಗಳು ಇದ್ರ ಕೆಪಾಸಿಟಿ ಮುಗೀತು. ಅದಕ್ಕೆ ಏಜ್ ಆದ್ಮೇಲೆ ತಾಕತ್ ಕಮ್ಮಿ ಆದ್ರೆ ಅದು ಕಟಿಂಗ್. ಎಷ್ಟು ವರ್ಷ ಬದುಕುತ್ತಿದ್ದು ಸರ್? ಇದು ನೀವು ಬದುಕೋದು 4-5 ವರ್ಷ ಇಟ್ಕೊಬಹುದು, ಬಟ್ ನನಗೆ ಕ್ರಾಸಿಂಗ್ ಆಗ್ಬೇಕಲ್ಲ, ಇದು ಒಂದು 2 ವರ್ಷ ಯೂಸ್ ಮಾಡ್ಕೊಬಹುದು. 2 ವರ್ಷ ಆದ್ಮೇಲೆ ಅದ್ರ ತಾಕತ್ ಕಮ್ಮಿ ಆಗುತ್ತೆ. ಆದ್ರೆ ಇದು ಎಷ್ಟು ವರ್ಷದ ಅಂದಿ ಇದು? ಇದು ಏನ್ 2 ವರ್ಷ ಆಗಿದೆ. 2 ವರ್ಷ. ಅಂದಿ ಏಜ್ ಎಷ್ಟು ಆಕ್ಚುಲಿ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಒಂದು 4 ಅಂದ್ರೆ ಅಲ್ಲಿವರೆಗೆ ಯಾರು ಒಂದಿನ ಹಿಡ್ಕೊಳ್ಳೋದೇ ಇಲ್ಲ, ಎಲ್ಲ ಕಟ್ ಮಾಡ್ಕೊಂಡು ತಿಂದ್ಬಿಡ್ತೀವಲ್ಲ. ಇವಾಗ ಯಾವ ಬ್ರೀಡ್ ಅದು ಹೋಗ್ಲಿ? ಯಾವ ಅಂದಿ? ಇದು ಲ್ಯಾಂಡ್ ಯಾರ್ಕ್ಷೈರ್. ಇದು ಯಾರ್ಕ್ಷೈರ್ ಅಂತ? ಯಾರ್ಕ್ಷೈರ್ ಅಂತ. ಅದು ಲ್ಯಾಂಡ್ ರೈಸ್, ಇದು ಯಾರ್ಕ್ಷೈರ್. ನಿಮ್ಮ ಹತ್ರ ಎಷ್ಟಿದೆ? 4 ತಳಿ ಇದೆ. ಯಾರ್ಕ್ಷೈರ್ ಇದೆ, ಲ್ಯಾಂಡ್ ರೈಸ್ ಇದೆ, ಡುರಾಕ್ ಇದೆ, F1 ಇದೆ. F1 ಅಂದ್ರೆ ಈ ಯಾರ್ಕ್ಷೈರ್ ಮತ್ತೆ ಈ ಡುರಾಕ್ ಮಿಕ್ಸ್ ಅಲ್ಲಿ ಕ್ರಾಸ್ ಆಗಿ ಬಂದಿರೋದು F1. 4 ತಳಿ. 2-3 ತಿಂಗಳದ? 2 ತಿಂಗಳದ? ಇದು 2-2.5 ತಿಂಗಳು ಅಷ್ಟೇ. 2.5 ತಿಂಗಳು. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಚಿಕ್ಕ ಏಜ್ ಇದು. ಇದು 1 ವರ್ಷ 2 ತಿಂಗಳಾಗಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದನ್ನ ಗಂಡ ನಾವು ತುಂಬಾ ಫೀಡ್ ಹಾಕಲ್ಲ, ನಾವು ಇದನ್ನ ಕಂಟ್ರೋಲ್ ಮಾಡ್ತೀವಿ ವೆಯ್ಟ್. ಯಾಕಂದ್ರೆ ತುಂಬಾ ವೆಯ್ಟ್ ಆಗ್ಬಿಟ್ರೆ ಈಗ ಹೆಣ್ಣಂದಿಗೂ ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದ್ರೆ ಕಾಲ್ ಮುರ್ಕೊಂಡ್ಬಿಡುತ್ತೆ. ಒಂದು 40 kg ಡಿಫ್ರೆನ್ಸ್ ಅಲ್ಲಿ ಇರಬೇಕು ವೆಯ್ಟ್. ಈಗ ಹೆಣ್ಣಂದಿ ಒಂದು 100-120 kg ಇದು ಒಂದು 200 kg ಇದ್ಬಿಟ್ರೆ ಅದು ಕಾಲ್ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಇದಕ್ಕೆ ನಾವು ಫೀಡ್ ಏನು ವರ್ಕ್ ಇಲ್ಲ, ಕೆಲಸ ಇಲ್ಲ ಇದಕ್ಕೆ ಅಂದ್ರೆ ಕಮ್ಮಿ ಕೊಡ್ತೀವಿ. ಕೆಲಸ ಇದ್ರೆ ಈಗ ಕ್ರಾಸಿಂಗ್ ಬರ್ತಾ ಇದೆ ಅಂದಿ, ಆ ಟೈಮಲ್ಲಿ ಒಂದು 10 ಡೇಸ್ಗೆ ಮೊಟ್ಟೆ ಹಾಕ್ತಿವಿ. ಪ್ರತಿದಿನ 2 ಮೊಟ್ಟೆ, ಬೆಳಗ್ಗೆ ಸಾಯಂಕಾಲ 2 ಮೊಟ್ಟೆ ಒಳ್ಳೆ ಸ್ಪರ್ಮ್ ಬೇಕು. ಹಂಗಾಗಿ ಒಂದು 15 ದಿನ ಮುಂಚೆ ಚೆನ್ನಾಗಿ ಕೊಡ್ತೀವಿ. ಅಂದ್ರೆ ಇದ್ರ ಕೆಲಸ ಮುಗೀತು, ಏನು ಕೆಲಸ ಇಲ್ಲ ಅಂದ್ರೆ ಅದು ಕಮ್ಮಿ ಫೀಡ್ ಕೊಡ್ತೀವಿ. ಆತರ. ಓಕೆ, ಇದನ್ನ ನೀವು ಕ್ರಾಸಿಂಗ್ ಮಾಡೋದು ಸೇಮ್ ಬ್ರೀಡ್ ಜೊತೆ ಮಾಡಿಸ್ತೀರಾ, ಬೇರೆ ಬೇರೆದ್ರ ಜೊತೆ ಮಾಡಿಸ್ತೀರಾ? ಸೇಮ್ ಬೇರೆ ಬೇರೆನೂ ಮಾಡ್ಬೋದು. ಈಗ ನಾವು ಆಲ್ಮೋಸ್ಟ್ ಸೇಮ್, ಈಗ ಪ್ಯೂರ್ ಬ್ರೀಡ್ ಬ್ರೀಡಿಂಗ್ ಬೇಕು ಅಂದ್ರೆ ಸೇಮ್ ಬ್ರೀಡ್ ಮಾಡ್ತೀವಿ. ಓಕೆ. ಇಂಜೆಕ್ಷನ್ ಅಲ್ಲೆಲ್ಲ ಮಾಡಲ್ವಾ ನೀವು? ನಮ್ಮ ದೇಶದಲ್ಲಿ ಇಲ್ಲ ಗೌಡ್ರೆ, ನಮ್ಮ ಇಂಡಿಯಾದಲ್ಲಿ ಇಲ್ಲ. ಈಗ ನಮ್ದು ಹಸುಗಳಿಗೆ ಯಾವ ತರ ಸೆಮೆನ್ ಕೊಡ್ತೀವಿ ಆ ತರ ಎಲ್ಲ ಕಡೆನೂ ಅದೇ ತರ ಇರೋದು. ನಮ್ಮ ದೇಶದಲ್ಲಿ ಇಲ್ಲ, ಅಂದಿಗಿಲ್ಲ. ಅದು ಏನೋ ಈಗ ಹೇಳ್ತಾ ಇದಾರೆ ಕೆಲವು ಡಾಕ್ಟರ್ಗಳು ತರಿಸಿರೋದು. ಅದು ಮತ್ತೆ ಒಂದು ಹಂದಿ ಜ್ವರ ಅಂತ ಬರುತ್ತೆ, ಆ ಇಂಜೆಕ್ಷನ್ ನಮ್ಮ ದೇಶದಲ್ಲಿ ಇಲ್ಲ. ಎಲ್ಲ ಇವಾಗ 45 ಡೇಸ್ಗೆ ಮರಿ ತೆಗ್ದಿದೀವಿ. ಅಯ್ಯೋ, ಎಷ್ಟು ಚೆನ್ನಾಗಿದಾವೆ ಇವು. ಅಯ್ಯೋ, ಅದು ಈಗಲೇ ಇದು ಮಾಡ್ತಾ ಇದ್ರು ನೋಡಿ, ಹತ್ಬಿಟ್ಟಿದ್ರ ಮೇಲೆ. ಯಾವ್ದು ಕಚ್ಚಲ್ಲ ಅಲ್ವಾ ನಿಮ್ಮ? ಇಲ್ಲ, ಯಾವ್ದು ಕಚ್ಚಲ್ಲ. ಒಂದು ಕೊಡ್ತೀನಿ ರೀ, ಇಟ್ಕೊಂತೀರಾ? ವಾವ್, ಏನ್ ಚೆನ್ನಾಗಿದೆ ಇದು. ಒಂದ್ಸರಿ ಮರಿ ಹಾಕಿದ್ರೆ ಎಷ್ಟು ಹಾಕತ್ತಿದ್ದು ಈಗ? ಒಳ್ಳೆ ಫೀಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡ್ರೆ. ಈಗ ಪ್ರೆಸೆಂಟ್ ನಮ್ದೇ ಈಗ ಲಾಸ್ಟ್ ಅದು ಹಾಕಿದೆ, ಆ ಕಡೆ ಇದೆ ತೋರಿಸ್ತೀನಿ. 18 ಹಾಕಿದೆ. 18 ಹಾಕಿದೆ. ಬಟ್ ಅದು ಅಷ್ಟೆಲ್ಲ ಉಳಿಯಲ್ಲ ಗೌಡ್ರೆ, ಅಷ್ಟೆಲ್ಲ ಉಳಿಯಲ್ಲ. ಒಂದು 4-5 ಸತ್ತೋಗುತ್ತೆ, ಅದ್ರಲ್ಲಿ ವೀಕ್ ಇರುತ್ತೆ. ಅಷ್ಟು ಹಾಕ್ಲೂಬಾರ್ದು. ನಮಗೆಲ್ಲ ಒಂದು 10-12 ನಮ್ದು ಫೀಡ್ ಮೇಂಟೈನ್ ಆಗಿರೋದ್ರಿಂದ ಒಂದು 10-12 ಅವರೇಜ್ ಮರಿ ಹಾಕಿದ್ರೆ ಸಾಕು ನಮಗೆ. ನಿಮ್ ಮೇನ್ ಫೋಕಸ್ ಏನ್ ಬ್ರೀಡಿಂಗ್ ಏನಾ? ಇಲ್ಲ, ಬ್ರೀಡಿಂಗ್. ನೀವು ಮೀಟ್ಗೆ ಅಂತ ಏನು ಮಾಡಲ್ಲ, ನಾನು ಸಾಕ್ಬಿಟ್ಟು ಮಾರೋದು. ನಮ್ದು ನೋಡಿ ಎಲ್ಲ ಫೀಡ್ ಅಲ್ಲೇ ಇರೋದ್ರಿಂದ ನಾವು ಫ್ಯಾಟ್ನಿಂಗ್ ಮಾಡೋಕ್ಕಾಗಲ್ಲ. ಫ್ಯಾಟ್ನಿಂಗ್ ಮಾಡಿದ್ರೆ ಲಾಸ್ ಆಗುತ್ತೆ. ಸಿಟಿ ಹತ್ರ ಇದ್ರೆ ತರಕಾರಿ ವೇಸ್ಟ್, ಈ ಹೋಟೆಲ್ ವೇಸ್ಟ್ ಆ ಥರ ಎಲ್ಲ ಮಾಡ್ಬೋದು. ಬಟ್ ನಾನು ಈ ಫ್ಯಾಟ್ನಿಂಗ್ ಆಪ್ಷನ್ ಬೇಡ, ಬ್ರೀಡೇ ಮಾಡೋಣ ಅನ್ಕೊಂಡು ಪ್ಯೂರ್ ಬ್ರೀಡ್ ಅಲ್ಲಿ ಮುಸ್ರೆ ಗಿಸ್ರೆ. ನೀವು ಇಲ್ಲೇನು ಕಟ್ ಮಾಡ್ಕೊಡೋದು ಆ ಥರ ಏನೂ ಇಲ್ಲ? ಇಲ್ಲ, ನನ್ಗೆ ಬೇಕಂದ್ರೆ ಲೋಕಲ್ ಕಟ್ ಮಾಡ್ಕೊಂತೀನಿ. ತಿಂಗಳಿಗೆ ಒಂದೊಂದು ಆ ಥರ ಕಟ್ ಮಾಡ್ತಾ ಇರ್ತೀನಿ. ಇದೆಲ್ಲ ಬ್ರೀಡಿಂಗ್. ಇದು ಫಸ್ಟ್ ಅಟೆಂಪ್ಟ್, ಇನ್ನ ಕ್ರಾಸ್ ಮಾಡಿಸಿಲ್ಲ. ಇನ್ನೊಂದು 15 ಡೇಸ್ ಇದೆಲ್ಲ ನೆಕ್ಸ್ಟ್ ಇದು ಬ್ರೀಡಿಗೆ ಬರ್ತವೆ. ಬ್ರೀಡಿಗೆ ಈಗ ಬರುತ್ತೆ. ಅಲ್ಲಿದೆಯಲ್ಲ ಅದೇ ಗಲೀಜು, ಇದು ಇಲ್ಲಿ ಮಲ್ಗೋ ಜಾಗ. ಹೌದಾ? ಈ ಪೋರ್ಷನ್ಸ್ ಯಾವತ್ತೂ ಗಲೀಜ್ ಮಾಡ್ಕೊಳ್ಳೋದು, ಏನಿದ್ರು ಅಲ್ಲೇ ಆಚೆ. ನಾವು ಮನುಷ್ಯಗಿಂತನೂ ಬ್ಯೂಟಿಫುಲ್ ಆಗಿದ್ದಾವೆ. ಏನು ಎಷ್ಟು ಮೇಕಪ್ಪೇ ಮಾಡ್ಸೋದು ಬೇಡ. ನೋಡಿಲಿ, ನಾವು ಎಷ್ಟೋ ಸರಿ ಮೇಕಪ್ ಮಾಡಿಸ್ಕೊಂಡು ಮದುವೆಗೆ ಅಂತ ಮೇಕಪ್ ಮಾಡಿಸ್ಕೊತೀವಿ, ಇಷ್ಟು ಚೆನ್ನಾಗೂ ಕಾಣಲ್ಲ ಆಗ. ಅಷ್ಟು ಚೆನ್ನಾಗಿದೆ ಇವು ನೋಡಕ್ಕೆ. ಇದನ್ನ ನೋಡಿದ್ರೆ ಅಷ್ಟು ಮುದ್ದಾಡಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದ್ದಾವೆ. ಇದೆಲ್ಲ ಪ್ರೆಗ್ನೆಂಟ್. ಈ ಕಡೆ ಎಲ್ಲ ಲೇಡಿ ಈಗ ಇದೆಲ್ಲ ಪ್ರೆಗ್ನೆಂಟ್ ಆಗಿದೆ. ಇದು ನೆಕ್ಸ್ಟ್ ಮರಿ ಹಾಕೋವರಿಗೆ ಇದೇ ಬಾಕ್ಸ್ ಅಲ್ಲಿ ಇರುತ್ತೆ. ಹೌದಾ? ಮರಿ ಹಾಕಿ 45 ಡೇಸ್ ನಾವು ಹಾಲು ಕೊಡ್ತೀವಿ. ಹೊರಗಡೆ ಬಿಡೋದೇ ಇಲ್ವಾ? ಇಲ್ಲ, ಎಲ್ಲರೂ ಇದ್ರೊಳಗಡೆನೆ. ಅಂದ್ರೆ ಎಷ್ಟು ತಿಂಗಳಿಗೆ ಮರಿ ಆಗ್ತವೆ ಬ್ರೀಡಿಂಗ್ ಆದ್ಮೇಲೆ? 3 ತಿಂಗಳು 14 ದಿನದಿಂದ 15 ದಿನಕ್ಕೆ ಮರಿ ಹಾಕಬೇಕು ಗೌಡ್ರೆ. ಒಂದು ತಾಯಿ ಅಂದಿ ಇವತ್ತು ಕ್ರಾಸ್ ಆಯ್ತು ಅಂದ್ರೆ 3 ತಿಂಗಳು 14 ದಿನದಿಂದ 15 ದಿನ.
ಒಂದು ನ್ಯಾಚುರಲ್ ಇಲ್ಲ ಒಂದಿನ ಜಾಸ್ತಿ ಆಗ್ಬೋದು, ಬೇಗ ಆಗ್ತವೆ, ಇಲ್ಲ ಒಂದಿನ ಲೇಟ್ ಆಗಿ ಆಗ್ತವೆ, ಅಷ್ಟರೊಳಗಡೆ ಆಗ್ತವೆ, ಕರೆಕ್ಟ್ ಆಗಿ ಆಗ್ತವೆ. ಈಗ ಇವಕ್ಕೆಲ್ಲ ಆಪರೇಷನ್ ಮಾಡಿ ಮಗು ಮಾಡ್ತಾರಲ್ಲ ಆ ಥರ ಇಲ್ಲ ಆ ಥರ ಏನಿಲ್ಲ. ಒಂದೊಂದು ಸಮಸ್ಯೆ ಬರುತ್ತೆ, ಅದನ್ನೆಲ್ಲ ಮಾಡ್ತೀವಿ. ಅವಾಗ ತಾಯಿ ಅಂದಿ ಹೋಗೇ ಇಲ್ಲ ಆಲ್ಮೋಸ್ಟ್ ಈಗ ನೋಡಿ ಈ ಬ್ಯಾಚ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಅದು ಒಂದು 3 ದಿನ ಆಯ್ತು ಹಾಕಕ್ಕೆ. ನಾನು ಡಾಕ್ಟರ್ ಸಜೆಷನ್ ತಗೊಂಡು ನಾನೇ ಕೈ ಹಾಕಿ ಎಲ್ಲ ತೆಗೆದು ಮಾಡ್ಬೋದು. ಆತರ ಏನು ಆಗಲ್ಲ. ಏನಾದ್ರೂ ಒಂದೊಂದು ಹೆಚ್ಚು ಕಮ್ಮಿ ವೀಕ್ ಇರುವಂತ ತಾಯಿ ಹಂದಿಗಳು ಸತ್ತೋಗ್ತವೆ. ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಏನ್ ತೊಂದರೆ ಆಗಲ್ಲ. ಇದು ಪ್ರೆಗ್ನೆಂಟ್ ಆಗಿದೆ, ಇದೆಲ್ಲ ಫೀಡ್ ತಿಂದು ಮಲ್ಕೊಂಡ್ಬಿಡ್ತವೆ. ಕಿರ್ಚೋದು ಗಲಾಟೆ ಎಲ್ಲ ಸೈಲೆಂಟ್ ಆಗಿರ್ತವೆ, ಆರಾಮಾಗಿ ಫೀಡ್ ಹಾಕಿ ಒಳ್ಳೆ ಟೈಮ್ ಟು ಟೈಮ್. ಮತ್ತೆ ಇನ್ನೊಂದು ಏನಂದ್ರೆ ನೀವು ಬೆಳಗ್ಗೆ ಏನ್ ಟೈಮಿಂಗ್ ಫಿಕ್ಸ್ ಮಾಡಿರ್ತೀರಾ ಅದೇ ಟೈಮಿಂಗ್, 10 ನಿಮಿಷ 20 ನಿಮಿಷ ಆಮೇಲೆ ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಟೈಮಿಗೆ ಕರೆಕ್ಟ್ ಆಗಿ ಹಾಕ್ಬಿಟ್ರೆ ಸಾಯಂಕಾಲದವರೆಗೆ ಗಲಾಟೆ ಮಾಡಲ್ಲ. ಹಿಂಗಿದಾವೆ ಫೀಡ್ ಎಲ್ಲ ಇದಕ್ಕೆಲ್ಲ ಎಷ್ಟು ಒದಗಿಸಕ್ಕಾಗುತ್ತೆ? ಪರ್ ಡೇ ನನಗೆ ಪರ್ ಡೇ 3 ಚೀಲ ಬೇಕು, 150 kg ಬೇಕು. ಈಗಿನ ಮರಿ ಕಮ್ಮಿ ಆದ್ರೆ ಕಮ್ಮಿ ಆಗ್ತಾ ಇರುತ್ತೆ, ಬಟ್ 2 ಚೀಲ ಬೇಕೇ ಬೇಕು. ಇದು ಫ್ಯಾಟ್ ಕಮ್ಮಿ ಇರುತ್ತೆ. ಈ ಹಂದಿಗೆ ಹೋಲ್ಸ್ಕೊಂಡ್ರೆ ವೈಟ್ಗೂ ಇದಕ್ಕೂ ಫ್ಯಾಟ್ ಕಮ್ಮಿ ಇರುತ್ತೆ, ಮಾಂಸ ತಿನ್ನೋಕೆ ಚೆನ್ನಾಗಿರುತ್ತೆ. ಇದೆಲ್ಲ ಮರಿ ಹಾಕಿರೋದು. ಮರಿ ಅದು ಎಷ್ಟು 14 ಡೇಸ್ 14 ಡೇಸ್ ಮರಿಗಳು. ಓಕೆ ಓಕೆ. ನನ್ನ ಈ ಬ್ಯಾಚ್ ಅಲ್ಲಿ ಒಂದು 11 ಮರಿ ಹಾಕಿದೆ, ಇದೊಂದೇ ಕಮ್ಮಿ. ಈಗ ಇದು ಅಷ್ಟು 15 ದಿನದೇನಾ? ಒಂದೇ ದಿನ ಹಾಕಿದೆ ಎಲ್ಲ ಅಣ್ಣ ತಮ್ಮ. ಮರಿ ಹಾಕಿದವ್ ಸ್ವಲ್ಪ ಗಲೀಜ್ ಮಾಡ್ಕೊಂತವೆ, ಯಾಕಂದ್ರೆ ಅವೇ ಎಲ್ಲ ಮಾಡ್ತಿರ್ತವೆ. ಹಂಗಾಗಿ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಒಂದು 9 ಡೇಸ್ ಆಗಿದೆ. ಈ ಹಂದಿಗಳನ್ನ ನೋಡಿದ್ರೆ ಮನೇಲಿ ಸಾಕ್ಬೇಕು ಅನ್ಸುತ್ತೆ. ಏನು ಮನೇಲಿ ಸಾಕಾಗಲ್ಲ, ಇಷ್ಟಪ್ಪ ಆಗ್ಬಿಡ್ತಾವಲ್ಲ ಇವು. ಆಗಲ್ಲ, ಹಂಗಾಗಿ ಮನೇಲಿ ಸಾಕಾಗಲ್ಲ. ಇದು ಇಷ್ಟಪ್ಪ ಆದರೆ ಎಲ್ಲಿ ಅದಕ್ಕೆ ಒಂದು ರೂಮ್ ಕೊಡ್ಬೇಕಾಗುತ್ತೆ, ಮನೆ ಇಡಬೇಕಾಗುತ್ತೆ. ಹಂಗಾಗಿ ಸಾಕಾಗಲ್ಲ. ಏನೋ ಒಂದು ಹಬ್ಬ ಅಂದ್ರೆ 1 ತಿಂಗಳು 2 ತಿಂಗಳು ಇಟ್ಕೋಬೋದು ಅಷ್ಟೇ. ಅಲ್ಲ ಹಿಂದೆ ಸಾಕ್ತಾ ಇದ್ರು ನಮ್ಮೂರಲ್ಲಿ, ಪ್ರತಿಯೊಬ್ಬರು ಮನೆಯವರು ಸಾಕವ್ರು 1-2 ಸಾಕ್ತಾ ಇದಾರೆ. ಬಟ್ ಮನೆ ಹತ್ರ ಎಲ್ಲ ಯಾಕೆ ಸಾಕಲ್ಲ ಅಂದ್ರೆ ಯಾಚೆ ಬಿಟ್ಬಿಟ್ರೆ ನೀವು ಈ ಹೂವಿನ ಗಿಡ, ಈ ಬಾಳೆ ಗಿಡ ಎಲ್ಲ ಮೀಟ್ ಅದು ಇದೆಲ್ಲ ಒಂದು 20 ಡೇಸ್ ಮರಿಗಳು. ಇದು ಅಷ್ಟೇ ಸೇಮ್ ಬ್ರೀಡಿಂಗ್. ಇದು ಬ್ರೀಡಿಂಗ್. ಈ ಕಡೆ ಮರಿಗಳಿದೆ. ಇದು ಲಾಸ್ಟ್ ಟೈಮ್ 17 ಹಾಕಿತ್ತು, 17 ಮರಿ ಹಾಕಿದೆ. ಈ ಸಲ ಒಂದು 18 ಹಾಕಿದೆ. ಈಗ ಮರಿ ಮುಟ್ಟಕ್ಕೆ ಹೋದ್ರೆ ಅಗ್ರೆಸಿವ್ ಆಗ್ತವೆ? ಇಲ್ಲ ಆತರ ಏನಾಗಲ್ಲ. ಅಗ್ರೆಸಿವ್ ರಿಯಾಕ್ಷನ್ ಮಾಡ್ತವೆ, ಕಚ್ಚೋದು ಆತರ ಎಲ್ಲ ಏನು ಮಾಡಲ್ಲ. ಇದೆಲ್ಲ ಈಗ ಸೇಲ್ಗೆ ರೆಡಿ ಇರೋಂತ ಮರಿಗಳು. ನೀವು ಈ ಸೈಜಿಗೆ ಕೊಡ್ತೀರಾ? ಈ ಸೈಜಿಗೆ ಕೊಡ್ತೀವಿ. 20 kg 20-22 20 kg ಮೇಲೆ ಮಾಡಿ ಸೇಲ್. ಈಗ ಎಷ್ಟಿದೆ ಇದು ಕೆಜಿ? ಇದೆಲ್ಲ ಈಗ ಇದೆ ಒಂದು 20-22 kg. ಇದನ್ನು ಕುಯ್ಕೊಂಡು ತಿಂತಾರೆ ಇಷ್ಟಕ್ಕಿದೆ? ಹೌದು ಹೌದಾ, ಕೆಲವರು ತಗೊಂಡು ಹೋಗ್ತಾರೆ ಕುಯ್ಯೋಕೆ. ಓಹ್, ಇದು ಬ್ಲ್ಯಾಕ್ ಇದೆಯಲ್ಲ, ಅದು ನಾಟಿ ಹಂದಿ ತರ ಕಾಣುತ್ತೆ. ನಾಟಿ ಹಂದಿ ಅಲ್ಲ, ಬ್ರೀಡ್. ಕಲರ್ ಹಂಗಿದೆ, ಬ್ಲ್ಯಾಕ್ ಇದೆ ಅಷ್ಟೇ. ಈ ಸಿಟಿ ಒಳಗೆಲ್ಲ ಈ ಇದರಲ್ಲಿ ಡ್ರೈನೇಜ್ ಎಲ್ಲ ಓಡಾಡ್ತಿರ್ತಾವೆ, ಅವ್ರು ನಾಟಿ ತಾನೆ? ಅವೆಲ್ಲ ನಾಟಿ. ಅವೆಲ್ಲ ಈಗ ಕಮ್ಮಿ ಅನ್ಸುತ್ತಲ್ವಾ? ಅಲ್ಲಿ ಕೆಲವು ಡಿಸ್ಟಿಕ್ಗಳಲ್ಲಿ ಇಲ್ಲ. ನಗರಸಭೆ ಇವರೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಕೆಲವೊಂದು ಡಿಸ್ಟಿಕ್ ಅಲ್ಲಿ ಇದೆ ಈಗ, ಬಟ್ ಈಗ ಆಲ್ಮೋಸ್ಟ್ 90% ಇಲ್ಲ ಅದು ಇಲ್ಲಿ. ಇದಕ್ಕೆ ಇವಾಗ ನಮ್ಮ ಫಾರಂ ಹಂದಿಗಳು ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲೆಲ್ಲ ಇದೆ ಮಾಂಸ. ಹೌದಾ? ನಾನು ಇದೆಲ್ಲ ಟ್ರೈನಿಂಗ್ ತಗೊಂಡು ನಮ್ಗೆ ವೆಟರ್ನರಿ ಕಾಲೇಜಲ್ಲಿ ಮತ್ತೆ UP ಎಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ಬಂದು. ನೀವೇ ಇದು ಡಾಕ್ಟರ್? ನೀವೇ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಮತ್ತೆ ಡಾಕ್ಟರ್ ಇಟ್ಕೊಂಡು ಎಲ್ಲ ಮಾಡಕ್ಕಾಗಲ್ಲ ಗೌಡ್ರೆ. ಡಾಕ್ಟರ್ ಪ್ರತಿದಿನ ಡಾಕ್ಟರ್ ಎಲ್ಲಿ ಬರ್ತಾರೆ ಪಾಪ, ಒಬ್ಬೊಬ್ರು ಡಾಕ್ಟರ್ ಇರ್ತಾರೆ. 99% ನಾವೇ ಮೆಡಿಸಿನ್ ಮಾಡೋದು. ಇದೆಲ್ಲ ಏನೋ ಫೀಡ್ಸ್, ಇದೆಲ್ಲ ಬ್ರೀಡರ್ ಫಿನಿಶರ್ ಅಂತ ಇದೆ. ಒಂದ್ ದಿನಕ್ಕೆ ನೀವು ಇಷ್ಟೆಲ್ಲ ಇದಕ್ಕೆ ಎಷ್ಟು ಚೀಲ ಹೋಗುತ್ತೆ? ಡೈಲಿ ನನಗೆ 3 ಚೀಲ ಬೇಕು. ನೋಡಿ ಏನೇ ಒಂದು ಸಮಸ್ಯೆ ಆದ್ರೂ ಹಂದಿ ನಾವು ಪ್ರತಿದಿನ ಅಬ್ಸರ್ವ್ ಮಾಡಬೇಕು, ಯಾವ ಒಂದು ಏನ್ ಸಮಸ್ಯೆ ಆಗ್ತಾ ಇದೆ ಅಂತ. ಪ್ರತಿ ಒಂದು ಮೆಡಿಸಿನ್ಸ್ ನಾವೇ ಮಾಡ್ತೀವಿ. ಡಾಕ್ಟರ್ ಬಂದು ಕಾಯೋದು, ಅವ್ರು ಬಂದ್ ಮಾಡೋದು ಸಾಧ್ಯನೇ ಇಲ್ಲ. ಏನೋ ನಮಗೆ ಗೊತ್ತಾಗಿಲ್ಲ ಅಂದ್ರೆ 1% ಡಾಕ್ಟರ್ ಬರ್ಬೋದು. ಇವತ್ತವರೆಗೂ ನಾನು ಫಾರ್ಮ್ ಮಾಡಿ ಒಂದು 3 ವರ್ಷ ಆಗಿದೆ. ನಮ್ ಡಾಕ್ಟರ್ ಕೆಲವೊಂದು ASF ಮಾಡಕ್ ಬರ್ತಾರೆ ಅಷ್ಟೇ. ಆದ್ರೆ ಪಾಪ ಎಷ್ಟು ಎಕ್ಸ್ಪೆನ್ಸ್ ಇದೆ ಅಲ್ವಾ? ಹೌದು, ಖರ್ಚಿದೆ, ಬೆಲೆ ಇಲ್ಲ. ಈಗ ನೋಡಿ ಕೆಲವರು ಯೂಟ್ಯೂಬ್ ಚಾನಲ್ ಕೆಲವೊಂದು ಇದರಲ್ಲಿ ರೈತರುಗಳು ಸುಳ್ಳು ಹೇಳ್ತಾರೆ. ಈಗ ಯೂಟ್ಯೂಬರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ರೈತರು ಏನ್ ಹೇಳ್ತಾರೆ ಅವ್ರು ಅದನ್ನ ಹಾಕ್ತಾರೆ. ಬಟ್ ರೈತರುಗಳು ಸುಮ್ನೆ ಹೇಳ್ತಾರೆ, ಏನೋ ಒಂದು ಕ್ರೇಜ್ ಅಲ್ಲಿ ಹೇಳ್ತಾರೆ. ಅಷ್ಟು ಲಕ್ಷ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ. ಬರಲ್ಲ, ಕಷ್ಟ ಇದೆ ಎಲ್ಲದ್ರಲ್ಲಿ. ಬೆಲೆ ಇಲ್ಲ. ಸರ್ಕಾರದಿಂದ ಯಾವುದೇ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಏನು ಇಲ್ಲ. ಸುಮ್ನೆ ಯಾವ್ದೋ NLM ಸ್ಕೀಮ್ಸ್, ಈಗ ಗೌರ್ಮೆಂಟ್ ಸ್ಕೀಮ್ಸ್ ಗಳಿಂದ ಲೋನ್ ಕೊಡ್ತಾರೆ, ಸಾಲ ಕೊಡ್ತಾರೆ. ಆ ಸಾಲ ಕಟ್ಟಕ್ಕಾದ್ರೂ ಬೆಲೆ ಬೇಕಲ್ವಾ? ಬೆಲೆ ಇಲ್ಲ. ಹೌದಾ? ಮತ್ತೆ ನಾನು ಅಷ್ಟೇ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅದ್ರೊಳಗೆ ಒಳ್ಳೆ ದುಡ್ಡಿದೆ ಹೆಂಗಿದೆ ಅಂತ ನಾನು ನಿಮ್ಮ ಹತ್ರ ಪರ್ಸನಲ್ ಆಗು ಇದನ್ನ ಮಾತಾಡಿ ನಿಮ್ಮ ಹತ್ರನೇ ಇದನ್ನ ಹೇಳ್ಸ್ಬೇಕು. ಏನಾದ್ರೆ ಇದೇ ವಿಡಿಯೋದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅನ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೆಲ್ಲ ಇಲ್ಲ, ನಿಮ್ಮಿಂದಲೇ ಸ್ಟಾರ್ಟ್ ಆಗ್ಲಿ. ಕಷ್ಟ ಇದೆ, ಇದಕ್ಕೆ ಬೆಲೆ ಬಂದ್ರೆ ಗೌಡ್ರೆ ಲಾಭ ಇದೆ. ನಾವು ಈಗ ನೋಡಿ, ಈಗ ಒಂದ್ ಮರಿಗೆ ನಮ್ಗೆ ಏನಿಲ್ಲ ಅಂದ್ರೆ 3,000-4 ಸಾವಿರ ಖರ್ಚು ಬರುತ್ತೆ. ಮೆಡಿಸಿನ್ಸ್ ವಿತ್ ಫೀಡ್ ಅದನ್ನ ತೆಗೆದು ಆಚೆಗೆ 25 kg ಮಾಡಕ್ಕೆ 4 ಸಾವಿರ ಖರ್ಚು ಬರುತ್ತೆ. ಇವಾಗ ಪ್ರೆಸೆಂಟ್ ರೇಟ್ 4,500 ಕೇಳ್ತಾರೆ. 500 ರೂಪಾಯಿ ಲಾಭ. 6 ತಿಂಗಳು ಸಾಕಿರ್ತೀವಿ. 6 ತಿಂಗಳು ಸಾಕಿರ್ತಾರೆ, 500 ರೂಪಾಯಿ ಲಾಭ. ಒಂದೊಂದು ಟೈಮ್ ಅದು ಸಿಗಲ್ಲ. ಈಗ ನೋಡಿ ಅಲ್ಲೊಂದು ಕಡ್ದಾಡ್ಕೊಂಡು ಸತ್ತೋಗಿದೆ ಒಂದ್ ಮರಿ, ನಂದಲ್ಲ 5 ಸಾವಿರ ಹೋಯ್ತು. ಒಂದ್ ಮರಿ ಹೋಯ್ತು ಅಂದ್ರೆ 5 ಸಾವಿರ ಹೋಯ್ತು.
ಈ ತರ ಕೆಲಸ ಅಂದ್ರೆ ಇದನ್ನ ಮಾಡ್ಕೊಂಡು ಕೆಲವೊಮ್ಮೆ ಕರೆಕ್ಟ್ ಲಾಸ್ ಆಗುತ್ತೆ ಹಂಗಂದ್ರೆ ಲಾಸ್ ಆಗುತ್ತೆ ಬಟ್ ನೀವು ಇದು ಕೊಡ್ತಾ ಇದೀರ ಲಾಭ ಒಂದು ವರ್ಷದಿಂದ ನನಗೇನು ಲಾಭ ಏನು ₹1 ಬಂದಿಲ್ಲ ಬಿಡಿ. ₹1 ಅಲ್ಲ, ಈಗ ಇದರಿಂದ ನಿಮಗೆ ಬಂದಿಲ್ಲ, ನಿಮ್ಮಿಂದ ತಗೊಂಡೋಗೋರಿಗೆ ತಗೊಂಡು ಅವ್ರದ್ದು ಕಷ್ಟ ಇದೆ, ಅವರಿಗೂ ಕಷ್ಟ ಇದೆ. ಏನು ಅಂದ್ರೆ ಈ ವೃತ್ತಿ ಮಾಡಬೇಕು, ಕೆಲವ್ರು ಮಾಡ್ತಾ ಇದ್ದಾರೆ. ನನಗೂ ಈಗ ನೋಡಿ, ನನಗೂ 1 ವರ್ಷದಿಂದ ಏನು ಲಾಭ ಇಲ್ಲ ಇದ್ರಲ್ಲಿ ಬರೋದನ್ನ ಅಲ್ಲಿಗೆ ತೆಗೆದು ಆಗ್ತಾ ಇದೆ. ರೈತರುಗಳಿಗೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರಿಗೆ ಸಮಸ್ಯೆ ಆಗ್ತಾ ಇದೆ. ಬೇರೆ ದುಡ್ಡು ತಂದು ಈಗ ಪೆಟ್ರೋಲ್ ಬಂಕ್ ಮಾಲೀಕರು ಎಷ್ಟೋ ಜನ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ಫಾರ್ಮ್ಗಳು ಮಾಡ್ಕೊಂಡಿದ್ದಾರೆ, ರೆಸಾರ್ಟ್ ಓನರ್ಗಳು ಮಾಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಮುಸ್ರೆ ಸಿಗುತ್ತೆ ಅವ್ರದೇ ರೆಸಾರ್ಟ್ಗಳಲ್ಲಿ ತಗೊಂಡೋಗಿ ಸುರಿ ಹಂದಿ ಸಾಕು. ಇದನ್ನೇ ನಂಬ್ಕೊಂಡಿರೋ ರೈತರುಗಳಿಗೆ ಸಮಸ್ಯೆ ಆಗ್ತದೆ. ಲಾಭ ಮಾಡೋರು ಯಾರು ಮತ್ತೆ ಹಂಗಾದ್ರೆ ಇದರಲ್ಲಿ? ಈಗ ಪ್ರೆಸೆಂಟ್ ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. 1 ಇಯರ್ ಆಯ್ತು, ಯಾರು ₹480 kg ಸಿಟಿಗಳಲ್ಲಿ. ಅದ್ ಕಟಿಂಗ್ ಸ್ಟಾಲ್ಸ್ ಅಲ್ಲೆಲ್ಲ ಇದೆ. ನಮ್ ರೇಟ್ ಇವಾಗ ನೋಡಿ ₹115ರಿಂದ ₹120 ಇದೆ ಲೈವ್ ವೇಟ್. ಅಂದ್ರೆ ನೀವು ಕೊಡೋದು ಅಷ್ಟಕ್ಕೆ, ನಾವು ಕೊಡೋದು ಅಷ್ಟೇ, ನಮ್ಮ ಹತ್ರ ತಗೊಳ್ಳೋದು ಅಷ್ಟೇ. ಹಂದಿ ಇಷ್ಟು ಕೆಜಿ ಅಂತಂದ್ರೆ ಅದು 200 kg ಹಂದಿ, ಪರ್ ಕೆಜಿಗೆ ₹120 ಕೊಟ್ಟು ತಗೊಂಡು ಅಷ್ಟೇನೆ ಕೊಡೋದು. ಅಷ್ಟೇನೆ ಕೊಡೋದು. ಈಗ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ₹350 ಇದೆ. ನಮ್ಮ ಹತ್ರ ತಗೊಂಡು ಹೋದ್ರು ಅವರು 350 ಮಾರ್ಕೊಂತಾರೆ. ಹಂಗಾದ್ರೆ ಕುಯ್ಯೋರಿಗೆ ಬೆಸ್ಟ್, ಕುಯ್ಯೋರಿಗೆ ಲಾಭ. ಅಂದ್ರೆ ಈಗ ಎಲ್ಲ ತಗೊಂಡೋಗಿದ್ದು ಇಲ್ಲಿ ಕುಯ್ಯಕ್ಕಾಗಲ್ವಲ್ಲ, ನಮ್ದೇ ಡಿಸ್ಟಿಕ್ ಅಲ್ಲಲ್ಲ, ಇದು ಹೋಗ್ಬೇಕಾಗಿರೋದೇ ಬೇರೆ ಕಡೆಗೆ. ಈಗ ನಾಗಾಲ್ಯಾಂಡ್, ಅಸ್ಸಾಂ ಆ ಕಡೆಗೆ ಜಾಸ್ತಿ ಹೋಗೋದು. ಇಲ್ಲಿ ಯಾರು ತಗೊಳ್ಳೋದು? ಕಮ್ಮಿ. ಎಷ್ಟು ಪ್ರೊಡಕ್ಷನ್ ಜಾಸ್ತಿ ಇದೆಯಲ್ಲ ಗೌಡ್ರೆ, ಎಷ್ಟು ಹಂದಿ ಕುಯ್ತಾರೆ ಇಲ್ಲಿ ನಮ್ಮ ಜಿಲ್ಲೆಗೆ? ಎಷ್ಟು ಅಸ್ಸಾಂ ಕಡೆ ಎಲ್ಲ ಬೆಳೆಯಲ್ಲ ಒಂದಿನ, ಅಲ್ಲಿ ಬೆಳಿತಾರೆ, ಅಲ್ಲಿಂದ ಚೈನಾಕ್ ಹೋಗುತ್ತೆ, ಇದು ಹೊರಗಡೆ ಹೋಗುತ್ತೆ ಜಾಸ್ತಿ. ಹಂಗಾಗಿ ಅಲ್ಲಿಂದ ಆಪ್ಷನ್ ಇದೆ ಕಳ್ಸೋದು, ಬೇರೆ ಮಾರ್ಕೆಟಿಂಗ್ ಇದೆ. ಅದೇ ಮಾರ್ಕೆಟಿಂಗ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಹೌದಾ? ಆತರ ಏನಾದ್ರೂ ವ್ಯವಸ್ಥೆ ಬಂದ್ರೆ ಹಂದಿ ಸಾಕಾಣಿಕೆಗೆ ಲಕ್ಷಾಂತರ ಜನ ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಒಳ್ಳೇದಾಗುತ್ತೆ. ಸರ್ಕಾರದಿಂದ ಏನೋ ಸೌಲಭ್ಯ ಎಂತದೂ ಇಲ್ಲ ಗೌಡ್ರೆ. ಇದೇನು ಕಟ್ಟಕ್ಕೆ ಹೇಳ್ತಾರೆ, ಎಲ್ಲ ಸ್ಕೀಮ್ ಇದು ಬಿಲ್ಡಿಂಗ್ ಕಟ್ತೀವಿ ಅಂದ್ರೆ ಏನು ಇಲ್ಲ. ನಾನು ಒಂದ್ ಸ್ವಲ್ಪ ಲೋನ್ ಮಾಡ್ಸಕ್ಕೆ 1 ವರ್ಷ ಕಷ್ಟಪಟ್ಟಿದ್ದೀನಿ. 1 ವರ್ಷ ಒಂದ್ 15 ಲಕ್ಷ ಲೋನ್ ಮಾಡ್ಸಕ್ಕೆ. ನಾನು ಇದಕ್ಕೆ ಒಂದ್ 30ರಿಂದ 40 ಲಕ್ಷ ಹಾಕಿದ್ದೀನಿ. ನಾನು ಒಂದ್ 15 ಲಕ್ಷ ಕೊನೆಗೆ ತಗೊಳಕ್ಕೆ 1 ವರ್ಷ ಕಷ್ಟಪಟ್ಟಿದ್ದೀನಿ. ಕೊಡಲ್ಲ ಲೋನು, ಕೊಡ್ತಾರೆ. ಕೊಟ್ರು ಈಗ ನೋಡಿ, ಈಗ ಕರೆಕ್ಟ್ ಬೆಲೆ ಇದ್ರೆ ಅವ್ರು ಲೋನ್ ಕೊಡೋದೇ ಬೇಡ ರೈತರುಗಳಿಗೆ. ಯಾವುದೇ ಸ್ಕೀಮ್ಸ್ ಬೇಡ ನಮ್ಗೆ. ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ, NLM ಸ್ಕೀಮು, PMEG ಸ್ಕೀಮ್ಸ್ ಗಳ ಇದಾವೆ, ಕೊಡ್ತಾರೆ. ಬಟ್ ಇಲ್ಲಿ ಬೆಲೆನೇ ಇಲ್ಲ ಅಂದ್ರೆ ನಾವು ತಗೊಂಡು ಸಾಲನಾದ್ರೂ ಹೆಂಗ್ ಕಟ್ಟೋದು ಅಲ್ವಾ? ಇಷ್ಟೆಲ್ಲ ಸಮಸ್ಯೆ ಇದೆ ನಿಮ್ಗೆ. ಅಂದ್ರೆ ನಿಮ್ ಪ್ರಕಾರ ಏನು ಒಳ್ಳೇದಾಗ್ಬೇಕು ಅಂದ್ರೆ ಈ ಹಂದಿ ಸಾಕಾಣಿಕೆ ಮಾಡೋರಿಗೆ? ನಮಗೆ ಅಂತಲ್ಲ ಗೌಡ್ರೆ, ಕೋಳಿ ಸಾಕೋರಿಗೂ ಅಷ್ಟೇ, ಕುರಿ ಸಾಕೋರಿಗೂ, ಪ್ರತಿಯೊಬ್ಬರಿಗೂ ತುಂಬಾ ಕಷ್ಟಲಿದೆ. ಸುಮ್ಮನೆ ಯಾರೋ ಹೇಳ್ತಾ ಇದಾರೆ. ಎಷ್ಟೋ ಫಾರ್ಮ್ಗಳು ಆಗ್ತಾ ಇದಾವೆ, ಮುಚ್ಚೋಗ್ತಾ ಇದಾವೆ, ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂತ ಇದಾರೆ, ಸಾಲ ಮಾಡ್ತಾ ಇದಾರೆ. ಸರ್ಕಾರದಿಂದ ಒಂದು ಬೆಲೆ ಬೇಕು. ಬೆಲೆ ಇದ್ರೆ ಬರೀ ಹಂದಿ ಸಾಕಾಣಿಕೆ ಅಂತ ಅಲ್ಲ, ಯಾವ ಹೈನುಗಾರಿಕೆ ಮಾಡೋರಿಗೂ ನಿಗದಿತ ಬೆಲೆ ಇಲ್ಲ ರೈತರಿಗೆ. ನೀವ್ ಹೇಳಂಗ್ ನೋಡಿ, ಈಗ ನಮ್ಮ ಹತ್ರ ಕುರಿ ಮಾಂಸ, ನಮ್ಮ ಹತ್ರ ಕುರಿ ಇದ್ರೆ ಲೈವ್ ವೇಟ್ ಒಂದ್ ₹350-400 ತಗೊಂಡು ಹೋಯ್ತಾರೆ. ಮಾಂಸ ಎಷ್ಟಿದೆ ಅಂಗಡಿಲಿ? 800, 900, 700 ಈ ತರ ಇದೆ. ರೈತರಿಗೆ ಎಲ್ಲಿ ಅಲ್ವಾ? ಎಲ್ಲ ಕೆಲಸ ಮಾಡಿದ್ಮೇಲೂ 6 ತಿಂಗಳಿಗೆ ಒಂದು ಮರಿ ಮೇಲೆ ₹500 ನಿಮ್ಗೆ ಸಿಗಲ್ಲ ಅಂದ್ರೆ ಹೌದು ಪರಿಸ್ಥಿತಿ. ಆ್ಯಕ್ಚುಲಿ ತುಂಬ ನಾನು ಅನ್ಕೊಂಡಿದ್ದೆ, ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಏನೋ ಒಂದು ತುಂಬ ದುಡಿಮೆ ಮಾಡೋ ಅಂಥ ಒಂದು ಹಣದ ಸುರಿಮಳೆ ಹೆಂಗೆ ಬರುತ್ತೆ ಅಂದು ಫಾರ್ಮಿಂಗಲ್ಲಿ ಬನ್ನಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಅಂದೆ. ಈಗ ನಿಮ್ಗೆ ಏನಾದರೂ ಇನ್ ಕೇಸ್ ನೀವು ಅವ್ರಿಗೆ ಇನ್ನೂ ನಿಮಗೆ ಫಾರ್ಮಿಂಗ್ ಇದಕ್ಕೆ ಹಂದಿ ಸಾಕಾಣಿಕೆ ಮಾಡೋದಕ್ಕೆ ಆಸಕ್ತಿ ಇದೆ, ನಾವು ಮರಿಗಳು ತಗೊಂತೀವಿ ಅನ್ನೋರಿಗೆ ಕೊಡ್ತಿದ್ದೀರಾ? ಕೊಡ್ತಿದ್ದೀರಾ? ಇದ್ರ ಮೇಲೆ ಅವ್ರು ನೀವು ಇಷ್ಟು ಹೇಳಿದ ಮೇಲೂ ನೀವು ಕೊಡ್ತಿದ್ವಿ ಅಂತ ಹೇಳ್ತಿದ್ದೀರಾ. ಇನ್ ಕೇಸ್ ಏನಾದ್ರು ತಗೊಳ್ಳೋರು ಇದ್ರೆ ನಾವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ಮಾಹಿತಿ ನೀವು ನನ್ನ ಜೊತೆ ಇಷ್ಟು ಕ್ಲಿಯರ್ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ರೆ ಅದನ್ನ ಯಾವ ಥರ ಸಾಕಾಣಿಕೆ ಮಾಡಿದ್ರೆ ಲಾಭ ಆಗುತ್ತೆ ಅನ್ನೋದು ಒಂದು ಅದು ಇದೆಯಾ ಅವಕಾಶ? ಇದೆ. ಏನು ಅಂದ್ರೆ ನೋಡಿ, ಈಗ ನಮ್ದು ಬ್ರೀಡಿಂಗ್ ಆ ಸಮಸ್ಯೆ ಇದೆಯಾ? ಸಿಟಿ ಹತ್ರ ಇರೋರು ಫ್ಯಾಟ್ನಿಂಗ್ ಮಾಡೋರಿಗೆ ಹೋಟೆಲ್ ವೇಸ್ಟ್, ತರಕಾರಿ ವೇಸ್ಟ್, ಇದರಿಂದ ಲಾಭ ಇದೆ. ಓಕೆ, ಅವ್ರ ಗೈಡೆನ್ಸ್ ಅಲ್ಲಿ ಇನ್ ಕೇಸ್ ಯಾರಿಗಾದ್ರೂ ಹಂದಿಗಳು ಬೇಕಿದ್ರೆ, ಇನ್ ಕೇಸ್ ಮಾಡಬೇಕು ಬ್ರೀಡಿಂಗ್ ಮರಿಗಳು ಬೇಕಿದ್ರೆ ನನ್ನ ಹತ್ರ ಇದೆ. ಅನುಭವ ಇರೋರ ಹತ್ರ ಒಂದು ಸ್ವಲ್ಪ ಮಾತುಕತೆ ಮಾಡಿ, ಯಾಕಂದ್ರೆ ಎಲ್ಲರಿಗೂ ಸಮಯ ಕಡಿಮೆ. ಇವ್ರಿಗೆ ಎಷ್ಟು ವರ್ಷ ಆಯ್ತು ಇದರಲ್ಲಿ? ನಾನು 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತು. 3 ವರ್ಷದ ಅನುಭವ ಇದೆ. ಇನ್ ಕೇಸ್ ಅದನ್ನು ಮುಂದುವರಿತೀವಿ, ಇದರಲ್ಲಿ ಲಾಭ ಮಾಡ್ತೀವಿ ಅಂತ ಅನ್ನೋರು ಇನ್ ಕೇಸ್ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಸಂದೀಪ್ ಅಂತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೈಡೆನ್ಸ್ ತಗೊಂಡು ನೀವು ಮಾಡೋರಿದ್ರೆ ಮಾಡ್ಬೋದು, ಮುಂದುವರಿಬೋದು ಅಲ್ವಾ? ಓಕೆ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಸರ್ಕಾರನೂ ಅಷ್ಟೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಈ ಥರ ಹಂದಿ ಸಾಕಾಣಿಕೆ ಮಾಡೋರಿಗಾಗಿರ್ಬೋದು, ಯಾವುದೇ ಒಂದು ಹೈನುಗಾರಿಕೆ ಮಾಡಿರೋರಿಗಾಗಿರಲಿ, ಒಂದು ನಿಗದಿತವಾದಂಥ ಒಂದು ಬೆಲೆನ ನಿರ್ಧಾರ ಮಾಡಿದರೆ ಪ್ರತಿಯೊಬ್ಬ ರೈತನೂ ಬದುಕ್ತಾನೆ. ವ್ಯವಸಾಯ ಅಂದರೆ ನಾನು ಸಾಯ ನೀನು ಸಾಯ ಮನೆ ಮಕ್ಕಳೆಲ್ಲ ಸಾಯ ಅಂತ ಗಾದೆನೇ ಇದೆ ಒಂದು. ಅದನ್ನು ಎಷ್ಟೋ ವರ್ಷದಿಂದ ನಾವು ಸ್ಕೂಲಲ್ಲಿ ಇದ್ದಾಗಲೂ ಓದ್ಕೊಂಬಂದಿದ್ದೀವಿ. ಇವತ್ತು ನನ್ನ ಮಕ್ಕಳು ಓದ್ತಾ ಇದ್ದಾವೆ, ಮುಂದಿನ ದಿನ ಅವ್ರ ಮಕ್ಕಳು ಓದ್ತವೆ. ಹಂಗೆ ಆಗಬಾರ್ದು. ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಒಳ್ಳೆಯ ಒಂದು ಅನುಕೂಲ ಆಗೋ ರೀತಿ ಇವೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.